ಶ್ರೀ ಮಹಾವಿಷ್ಣುವಿನ ಅವತಾರಗಳಲ್ಲಿ ಹಯಗ್ರೀವರ ಅವತಾರವೂ ಸಹ ಒಂದು. ಶ್ರಾವಣ ಮಾಸದಲ್ಲಿ ಬರುವಂತಹ ವಿಶೇಷ ಪೂಜೆಗಳಲ್ಲಿ ಜ್ಞಾನ, ವಿದ್ಯೆ, ಐಶ್ವರ್ಯ ದೊರೆಯಲಿ ಎಂಬ ಆಶಯದಿಂದ ಈ ಹಯಗ್ರೀವವನ್ನು ದೇವರ ನೈವೇದ್ಯಕ್ಕಾಗಿ ಅರ್ಪಿಸುವುದು ಶ್ರೇಷ್ಠ ಅಂತ ಹೇಳ್ತಾರೆ. ವಿಷ್ಣುವಿಗೆ ಪ್ರೀತಿಪಾತ್ರರಾದ ಮಹಾಲಕ್ಷ್ಮಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಪ್ರಸಾದವನ್ನ ಅರ್ಪಿಸುವುದು ಸಹ ಶ್ರೇಷ್ಠನೇ ಅಲ್ವಾ. ಮೊದಲಿಗೆ 1 ಗಂಟೆ ಕಾಲ ನೆನೆಸಿಟ್ಟಿರುವಂತ ಒಂದು ಚಿಕ್ಕ ಕಪ್ಪಷ್ಟು ಕಡಲೆಬೇಳೆನ ಬೇಕಾಗಿರೋಷ್ಟು ನೀರ್ ಹಾಕಿ 2 ವಿಷಲ್ ಕೂಗಿಸ್ಕೋಬೇಕು. ಈ ರೀತಿ ಸಾಫ್ಟ್ ಆಗಿ ಬೆಂದಿರ್ಬೇಕು. ಈಗ ನೀರನ್ನೆಲ್ಲ ಬಸಿದ್ಬಿಟ್ಟು ನಾವು ಬೇಳೆ ತಗೊಂಡಿದ್ದ ಕಪ್ಪಲ್ಲೇ 1.5 ಕಪ್ಪಷ್ಟು ಬೆಲ್ಲನ ಹಾಕೊಂಡು ಅದಕ್ಕೇನೆ ಬೇಳೆ ಬೇಯಿಸಿದ್ದಂತ ನೀರನ್ನೇ ಸ್ವಲ್ಪ ಹಾಕೊಂಡು ಈ ಬೆಲ್ಲ ಎಲ್ಲ ಕರಗಿ ಬೇಳೆಗೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಕುದಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿನ ಸಹ ಹಾಕೋಬೇಕು. ನಂತರ 2 ಸ್ಪೂನ್ ತುಪ್ಪ, ಸ್ವಲ್ಪ ಗೋಡಂಬಿ, 2 ಲವಂಗ, ಹಾಗೇನೆ ಸ್ವಲ್ಪ ದ್ರಾಕ್ಷಿನ ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಒಣಕೊಬ್ಬರಿ ತುರಿ, ಹಾಗೇನೆ ಅರ್ಧ ಸ್ಪೂನ್ ಗಸಗಸೆ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಳೆ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ವಿಶೇಷವಾದ ಹಯಗ್ರೀವ ಪ್ರಸಾದ ರೆಡಿ ಆಗುತ್ತೆ. ಇಷ್ಟ ಆದರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ. ಬಾಯ್.